ಹಾಯ್ ಫ್ರೆಂಡ್ಸ್, ಭೂಮಿಯ ಮೇಲೆ ಜನಿಸಿದ ಪ್ರತಿಯೊಂದು ಜೀವಿಯು ಸಾಯಲೇಬೇಕು. ಅಂದರೆ ಶಾಶ್ವತವಾಗಿ ಈ ಭೂಮಿಯ ಮೇಲೆ ಯಾವ ಪ್ರಾಣಿಯೂ ಬದುಕಲು ಸಾಧ್ಯವಿಲ್ಲ. ಒಂದಲ್ಲ ಒಂದು ದಿನ ಭೂಮಿಯ ಮೇಲಿರುವ ಪ್ರತಿಯೊಂದು ಪ್ರಾಣಿ ಪಕ್ಷಿಗಳು ಮನುಷ್ಯರು ಸಾಯಲೇಬೇಕು. ಆದರೆ ಮರಣಿಸಿದ ನಂತರ ಆತ್ಮಕ್ಕೆ ಏನಾಗುತ್ತೆ ಮತ್ತು ಆತ್ಮ ಎಲ್ಲಿಗೆ ಹೋಗುತ್ತೆ? ಮರಣಿಸಿದ 24 ಗಂಟೆಯ ನಂತರ ಆತ್ಮ ಮತ್ತೆ ತನ್ನ ಮನೆಗೆ ಏಕೆ ವಾಪಸ್ ಬರುತ್ತೆ? ಹೀಗೆ ಸತ್ತ ವ್ಯಕ್ತಿಯ ಆತ್ಮದ ಬಗ್ಗೆ ಗರುಡ ಪುರಾಣದಲ್ಲಿ ಏನೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋ ಬಹಳಷ್ಟು ಚೆನ್ನಾಗಿರುತ್ತೆ, ಮಿಸ್ ಮಾಡದೆ ಎಂಡ್ವರೆಗೂ ನೋಡಿ. ಹಾಗೆ ಇಂತಹ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ತಿಳಿದುಕೊಳ್ಳೋಕೆ ನಮ್ಮ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಗರುಡ ಪುರಾಣದಲ್ಲಿ ಹೇಳಿದ ಪ್ರಕಾರ ಒಬ್ಬ ವ್ಯಕ್ತಿ ಸತ್ತ ನಂತರ ಆತನ ಆತ್ಮವನ್ನು ಕರೆದೊಯ್ಯಲು ಯಮಭಟರು ಭೂಮಿಗೆ ಬರ್ತಾರೆ. ನಂತರ ಆ ಆತ್ಮವನ್ನು ಯಮಭಟರು ಭೂಮಿಯಿಂದ ಯಮಲೋಕಕ್ಕೆ ಕರೆದೊಯ್ಯುತ್ತಾರೆ. ಅಲ್ಲಿ ಆ ಆತ್ಮದ ಪಾಪ ಪುಣ್ಯಗಳನ್ನು ಪರಿಶೀಲಿಸಲಾಗುತ್ತೆ. ಆದರೆ ಗರುಡ ಪುರಾಣದಲ್ಲಿ ಹೇಳಿದ ಪ್ರಕಾರ ಆ ಆತ್ಮದ ಪಾಪ ಪುಣ್ಯಗಳನ್ನು ಪರಿಶೀಲಿಸಿದ ನಂತರ ಆ ಆತ್ಮವನ್ನು ಮತ್ತೆ 24 ಗಂಟೆಯೊಳಗೆ ಭೂಮಿಗೆ ಕಳಿಸಲಾಗುತ್ತೆ. ಏಕೆಂದರೆ ಮನುಷ್ಯ ಭೂಮಿಯ ಮೇಲೆ ತಪ್ಪುಗಳನ್ನು ಮಾಡುವಾಗ ಆತ ಮಾಡುತ್ತಿರುವುದು ಪಾಪನ ಪುಣ್ಯನ ಅಂತ ತಿಳಿಯದೆ ಮಾಡ್ತಾನೆ. ಆದರೆ ಯಮಲೋಕದಲ್ಲಿ ಆತನ ಪಾಪ ಪುಣ್ಯಗಳನ್ನು ಪರಿಶೀಲಿಸಿದ ನಂತರ ಆತನಿಗೆ ಶಿಕ್ಷೆಯನ್ನು ಹಾಕಲಾಗುತ್ತೆ. ಇದನ್ನು ಅರಿತ ಸತ್ತ ವ್ಯಕ್ತಿಯ ಆತ್ಮವು ಮತ್ತೆ ಭೂಮಿಗೆ ಬಂದ ಮೇಲೆ ತಾನು ಮಾಡಿದ ತಪ್ಪಿನ ಅರಿವಾಗಿ ಬಹಳ ದುಃಖಿಸುತ್ತೆ. ಆ ಆತ್ಮವು ತನ್ನ ಕುಟುಂಬದವರ ಆಕ್ರಂದಗಳನ್ನು ಕೇಳುತ್ತಾ ನೋವು ಪಡುತ್ತಾ ಅಲ್ಲೇ ತಿರುಗುತ್ತಾ ಇರುತ್ತೆ ಮತ್ತು ಅವರನ್ನೆಲ್ಲ ಗಟ್ಟಿಯಾಗಿ ಕೂಗುತ್ತಾ ಇರುತ್ತೆ. ಆದರೆ ಆ ಆತ್ಮದ ಮಾತುಗಳು ಮಾತ್ರ ಯಾರಿಗೂ ಕೇಳಿಸ್ತಾ ಇರಲ್ಲ. ಹಾಗೆ ಸತ್ತ ವ್ಯಕ್ತಿಯ ಆತ್ಮವು ಮತ್ತೆ ತನ್ನ ಶರೀರದೊಳಗೆ ಹೋಗಲು ಪ್ರಯತ್ನಿಸುತ್ತಾ ಇರುತ್ತೆ. ಆದರೆ ಆ ಆತ್ಮವು ಯಮಭಟರ ಆಧೀನದಲ್ಲಿ ಇರುವುದರಿಂದ ತನ್ನ ಶರೀರದೊಳಗೆ ಮತ್ತೆ ಪ್ರವೇಶಿಸಲು ಸಾಧ್ಯವಾಗುವುದಿಲ್ಲ. ಇದೇ ರೀತಿ ಗರುಡ ಪುರಾಣದಲ್ಲಿ ನಮಗೆ ತಿಳಿಯದೇ ಇರುವ ಅನೇಕ ವಿಚಾರಗಳನ್ನು ತಿಳಿಸಲಾಗಿದೆ. ಸತ್ತ ವ್ಯಕ್ತಿಯ ಆತ್ಮವು 13 ದಿನಗಳ ಕಾಲ ಈ ಭೂಮಿಯ ಮೇಲೆಯೇ ಇರುತ್ತೆ. ಹಾಗೆ ತಾನು ಮಾಡಿದ ಪಾಪ ಪುಣ್ಯಗಳನ್ನು ನೆನೆದು ದುಃಖಿಸುತ್ತಾ ಇರುತ್ತೆ. 13 ದಿನಗಳ ಒಳಗೆ ಆ ಆತ್ಮಕ್ಕೆ ಆ ಕುಟುಂಬಸ್ಥರು ಪಿಂಡ ಪ್ರದಾನ ಮಾಡಬೇಕು. ಆಗ ಮಾತ್ರ ಆ ಆತ್ಮವು ಯಮಲೋಕಕ್ಕೆ ಹೋಗುತ್ತೆ. ಗರುಡ ಪುರಾಣದ ಪ್ರಕಾರ ಆತ್ಮಕ್ಕೆ 12 ಅಥವಾ 13 ದಿನಗಳ ಒಳಗಡೆ ಪಿಂಡ ಪ್ರದಾನ ಮಾಡಿದರೆ ಆ ಆತ್ಮಕ್ಕೆ ಮತ್ತೆ ಅಂಗಾಂಗಗಳ ಪುನರ್ನಿರ್ಮಾಣ ಆಗ್ತಾವಂತೆ. ಹೀಗೆ ಸತ್ತ ವ್ಯಕ್ತಿಗೆ ಪಿಂಡ ಪ್ರದಾನ ಮಾಡುವುದರಿಂದಲೇ ಆತ್ಮಕ್ಕೆ ಭೂಲೋಕದಿಂದ ಯಮಲೋಕಕ್ಕೆ ಹೋಗಲು ದಾರಿ ಸಿಗುತ್ತಂತೆ. ಫ್ರೆಂಡ್ಸ್, ಆದ್ದರಿಂದ ಗರುಡ ಪುರಾಣದಲ್ಲಿ ಏನು ಹೇಳಲಾಗಿದೆ ಅಂದರೆ, ಯಾವಾಗ ಮನುಷ್ಯ ಮರಣಿಸುತ್ತಾನೋ ಆಗ ಸತ್ತ ವ್ಯಕ್ತಿಯ ಆತ್ಮವು 13 ದಿನಗಳವರೆಗೆ ಕುಟುಂಬಸ್ಥರ ಮಧ್ಯದಲ್ಲೇ ತಿರುಗುತ್ತಾ ಇರುತ್ತಂತೆ. ನಾವು ಮಾಡಿದ ಪಿಂಡ ಪ್ರದಾನವು ಆತ್ಮಕ್ಕೆ ಆಹಾರ ರೂಪದಲ್ಲಿ ಸಿಗುತ್ತೆ ಅಂತ ಹೇಳಲಾಗುತ್ತೆ. ಯಾರು ಸತ್ತ ವ್ಯಕ್ತಿಗೆ ಪಿಂಡ ಪ್ರದಾನ ಮಾಡುವುದಿಲ್ಲವೋ ಆ ವ್ಯಕ್ತಿಯ ಆತ್ಮವು ಯಮಲೋಕಕ್ಕೆ ಹೋಗದೆ, ಮೋಕ್ಷ ಸಿಗದೆ, ಶಾಂತಿ ಸಿಗದೆ ದುಃಖಿಸುತ್ತಾ ಇರುತ್ತೆ. ಆದ್ದರಿಂದ ಹಿಂದೂ ಧರ್ಮದಲ್ಲಿ 13 ದಿನಗಳ ಒಳಗಡೆ ಪಿಂಡ ಪ್ರದಾನ ಮಾಡುವುದು ಕಡ್ಡಾಯವಾಗಿದೆ. ಹಾಗೆ ಯಾರು ಸತ್ತ ವ್ಯಕ್ತಿಯ ತಿಥಿ ಊಟವನ್ನು ಬಹಳ ಕಷ್ಟದಿಂದ ತಿನ್ನುತ್ತಾರೋ ಮತ್ತು ಇಷ್ಟ ಇಲ್ಲದಂತೆ ನೋಡುತ್ತಾರೋ ಅವರನ್ನು ಯಮಧರ್ಮರಾಜರು ಕ್ಷಮಿಸುವುದಿಲ್ಲ ಅಂತ ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ಹಾಗೆ ಗರುಡ ಪುರಾಣದಲ್ಲಿ ಹೇಳಿರುವ ಇನ್ನೊಂದು ವಿಷಯ ಏನೆಂದರೆ, ಯಾವ ಮನುಷ್ಯನು ತನ್ನ ಜೀವಿತ ಕಾಲದಲ್ಲಿ ಪುಣ್ಯ ಕಾರ್ಯಗಳನ್ನು ದಾನ ಧರ್ಮಗಳನ್ನು ಮಾಡ್ತಾನೋ ಅಂತಹ ಮನುಷ್ಯನು ಮೃತ್ಯು ಲೋಕದಿಂದ ಯಮಲೋಕಕ್ಕೆ ಹೋಗುವಾಗ ಯಾವ ಕಷ್ಟಗಳನ್ನು ಅನುಭವಿಸಬೇಕಾಗಿಲ್ಲ ಅಂತ ಹೇಳಲಾಗಿದೆ. ಹಾಗೆ ಯಾವ ಮನುಷ್ಯನು ಹೆಚ್ಚು ಪಾಪಗಳನ್ನೇ ಮಾಡಿ ಸಾಯುತ್ತಾನೋ ಆತನ ಆತ್ಮ ಬಹಳ ಕಷ್ಟಗಳನ್ನು ನೋಡುತ್ತಾ ಯಮಲೋಕಕ್ಕೆ ಹೋಗುತ್ತೆ. ಹಾಗೆ ಯಮಲೋಕಕ್ಕೆ ಹೋಗಿದ ನಂತರ ಅಲ್ಲಿ ಆತ್ಮವು ಮಾಡಿದ ಪಾಪ ಪುಣ್ಯಗಳನ್ನು ಆಧರಿಸಿ ಆ ಆತ್ಮವನ್ನು ಸ್ವರ್ಗಕ್ಕೆ ಅಥವಾ ನರಕಕ್ಕೆ ಕಳುಹಿಸಲಾಗುತ್ತೆ. ನರಕಕ್ಕೆ ಹೋದ ಆತ್ಮಗಳು ಅಲ್ಲಿ ಬಹಳ ಶಿಕ್ಷೆಯನ್ನು ಅನುಭವಿಸುತ್ತವೆ. ಸ್ವರ್ಗಕ್ಕೆ ಹೋದ ಆತ್ಮಗಳು ಅವರು ಮಾಡಿದ ಪುಣ್ಯಗಳ ಆಧಾರದ ಮೇಲೆ ಅವರಿಗೆ ಸುಖ ಭೋಗಗಳನ್ನು ನೀಡಲಾಗುತ್ತೆ. ಹಾಗೆ ಮನುಷ್ಯನು ಮಾಡಿದ ಪಾಪ ಪುಣ್ಯಗಳ ಆಧಾರದ ಮೇಲೆಯೇ ಅವನು ಮುಂದಿನ ಜನ್ಮದಲ್ಲಿ ಯಾವ ರೂಪದಲ್ಲಿ ಹುಟ್ಟಬೇಕು ಅನ್ನುವುದನ್ನು ಕೂಡ ಡಿಸೈಡ್ ಮಾಡಲಾಗುತ್ತೆ ಅಂತ ಗರುಡ ಪುರಾಣದಲ್ಲಿ ಹೇಳಲಾಗಿದೆ. ನಾವು ಈ ಭೂಮಿಯ ಮೇಲೆ ದುಡ್ಡಿಗೆ ಬಹಳ ಮಹತ್ವವನ್ನು ಕೊಡ್ತೇವೆ. ಆದರೆ ನಾವು ಸತ್ತ ನಂತರ ನಮ್ಮ ಪಾಪ ಪುಣ್ಯಗಳೇ ನಮ್ಮ ಲೆಕ್ಕಾಚಾರಕ್ಕೆ ಬರ್ತವೆ. ಆದ್ದರಿಂದ ಭೂಮಿಯ ಮೇಲೆ ಇರುವಷ್ಟು ದಿನ
ಒಳ್ಳೆಯದನ್ನೇ ಮಾಡುತ್ತಾ ಒಳ್ಳೆ ಆಲೋಚನೆಗಳಿಂದ ಬದುಕಬೇಕು. ಈ ವಿಡಿಯೋವನ್ನು ಇಲ್ಲಿವರೆಗೂ ನೋಡಿದ್ರ ಅಂದ್ರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಭಾವಿಸುತ್ತೇನೆ. ಇದೇ ತರಹದ ಇಂಟ್ರೆಸ್ಟಿಂಗ್ ವಿಡಿಯೋಗಳನ್ನು ನಿಮ್ಮ ಮುಂದೆ ತರೋಕೆ ನಿಮ್ಮ ಸಪೋರ್ಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ. ಥ್ಯಾಂಕ್ ಯು.